ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಆರೋಗ್ಯಕರವಾದ ರಾಗಿ ಸಿರಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ನೋಡಿ, ರಾಗಿ ಎಲ್ಲ ತೊಳೆದು ಎಲ್ಲದನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ನಾನು ಪ್ರತಿಯೊಂದು ಕಾಳು ಮಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ಏನೇನು ಹಾಕಿದೆ ಅಂತ ನಿಮಗೆ ಸ್ಕ್ರೀನ್ನಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದಕ್ಕೆ ಬೇಕಾಗುವ ಐಟಮ್ ಏನೇನು ಐಟಮ್ ಅಂತ ಎಲ್ಲ ಕೊಟ್ಟಿದ್ದೀನಿ ಲಿಸ್ಟು. ಅದನ್ನು ನೋಡಿಕೊಂಡು ಅದೇ ರೀತಿ ನೀವು ಮಾಡ್ಕೊಳ್ಳಿ. ಈಗ ನೋಡಿ, ಎಲ್ಲ ತೊಳೆದು ನಾನು ಬಿಸಿಲಿಗೆ ಒಣಗಿಸಿದ್ದೀನಿ. ಈಗ ನೋಡಿ, ಎಲ್ಲ ಒಣಗಿದೆ. ಇದು ಕಟಕಟ ಶಬ್ದ ಬರೋ ಥರ ಅಷ್ಟು ಚೆನ್ನಾಗಿ ಒಣಗಬೇಕು. ನೋಡಿ, ಎಲ್ಲ ಕಾಳು ಇದರಲ್ಲಿ ಮಿಕ್ಸ್ ಆಗಿದೆ. ಪ್ರತಿಯೊಂದನ್ನು ಮಿಕ್ಸ್ ಮಾಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಕಾಳು ಚೆನ್ನಾಗಿ ಹುರ್ಕೋಬೇಕು. ಈಗ ನೋಡಿ, ಹುರ್ಕೋತಾ ಇದ್ದೀನಿ. ಒಂದು ಬಾಣಲೆಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಉರಿ ಭಾಳ ಜೋರಾಗಿರಬಾರ್ದು, ಸಣ್ಣ ಉರಿಯಲ್ಲೇ ಹುರ್ಕೋಬೇಕು, ಅಂದರೆ ಚೆನ್ನಾಗಿ ಹುರಿಯುತ್ತೆ. ಇದು ಸ್ವಲ್ಪ ಘಮ ಘಮ ವಾಸನೆ ಬರೋವರೆಗೂ ಹುರ್ಕೋಬೇಕು. ಹತ್ತೋಕೆ ಬಿಡಬಾರ್ದು. ಹಾಗೆ ಸೌಟ್ ತಗೊಂಡು ಇದು ತಿರುಗಿಸ್ತಾ ಇರಬೇಕು. ಹಾಗೆ ಬಿಟ್ಟರೆ ಹತ್ತೋಗುತ್ತೆ. ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಇದು ತುಂಬ ಒಳ್ಳೆ ಪೌಡ್ರ್. ಇದು 6 ತಿಂಗಳ ಮಗುವಿಂದ ನೀವು ವಯಸ್ಸಾಗೋವರೆಗೂ ಯಾರು ಬೇಕಾದರೂ ಈ ಪೌಡ್ರು ಕುಡಿಬೋದು. ಗಂಜಿ ಥರ ಮಾಡಿ ಕುಡಿಬೋದು. ತೆಳ್ಳಗೆ ಗಂಜಿ ಥರ ಮಾಡಿ ಕುಡಿಬೋದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರಂತೂ ತುಂಬಾ ಒಳ್ಳೆಯದು. ವಯಸ್ಸಾದವರಿಗೆ, ಅಶಕ್ತರಿಗೆ, ಮತ್ತು ಇವು BP, ಶುಗರು ಇದ್ದವರಿಗೆ, ಇಂಥವ್ರಿಗೆ ಎಲ್ಲರಿಗೂ ಕುಡಿಬೋದು. BP, ಶುಗರ್ ಕಂಟ್ರೋಲಿಗೆ ಬರುತ್ತೆ. ಮತ್ತು ರಕ್ತಹೀನತೆಯಿಂದ ಬಳಲುವವರು ಅವರಿಗೂ ಸಹ ತುಂಬ ಉಪಯೋಗವಾಗಿದೆ. ತುಂಬ ವೀಕ್ನೆಸ್ ಇದ್ದವರು ಪ್ರತಿಯೊಬ್ಬರಿಗೂ ಇದು ತುಂಬಾ ಒಳ್ಳೆಯದು. ಈಗ ನೋಡಿ, ಇದು ಶುಂಠಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ವಾಯುವಡಂಗ. ಇದು ಒಂದು ಗ್ಯಾಸ್ ಆಗಬಾರ್ದಂತ ಮಕ್ಕಳಿಗೆಲ್ಲ, ಪ್ರತಿಯೊಬ್ಬರಿಗೂ ಆಯಿತು. ಜೀರಿಗೆ, ಅಜ್ವಾಯಿನ, ಇದು ಬಜಿ ಬೇರು ನೋಡಿ, ಬಜಿ ಬೇರಿದು. ಇದು ನೆಗಡಿ ಗಿಗಡಿ ಏನೂ ಆಗಲ್ಲ ಇದು ಹಾಕೋದ್ರಿಂದ. ಈ ಜೀರಿಗೆ, ಇದು ಗ್ಯಾಸ್ಟ್ರಿಕ್ಕು ಎಲ್ಲ ಕಡಿಮೆ ಆಗುತ್ತೆ ಜೀರಿಗೆಗೆ. ಮತ್ತು ಅಜ್ವಾಯಿನ ಪ್ರತಿಯೊಂದು ಅದು ಒಳ್ಳೆಯದು. ಹೊಟ್ಟೆ ನೋವು, ಮಕ್ಕಳಿಗೆ ಹೊಟ್ಟೆ ನೋವು ಎಲ್ಲ ಬರುತ್ತಲ್ವ, ಅದಕ್ಕೆ ಹೊಟ್ಟೆ ನೋವು ಏನೂ ಬರಲ್ಲ ಅಜ್ವಾಯಿನ ಹಾಕೋದ್ರಿಂದ. ವಾಯುವಡಂಗ ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಒಳ್ಳೆಯದು. ಮತ್ತು ಆಮೇಲೆ ಗೋಡಂಬಿ, ಉತ್ತುತ್ತಿ, ಮತ್ತು ಇದು ಬಾದಾಮಿ, ತುಂಬ ಪೌಷ್ಟಿಕ ಆಹಾರ ಅದು ಹಾಕೋದ್ರಿಂದ ತುಂಬ ಶಕ್ತಿ ಬರುತ್ತೆ. ಈಗ ನೋಡಿ, ನಾವು ಜೀರಿಗೆ ಮತ್ತು ವಾಯುವಡಂಗ ಅಂದರೆ ಕರೆ ಕಾಳಿದೆಯಲ್ಲ, ಅದು ವಾಯುವಡಂಗ. ಇದು ವಾಯುವಡಂಗ. ಇದು ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಒಳ್ಳೆಯದು. ಇದೆಲ್ಲ ಔಷಧಿ ಗುಣಗಳಿರುವ ಐಟಮ್ಗಳು ಇವು ಎಲ್ಲ. ಇದು ಹಾಕೋದ್ರಿಂದ ಯಾವ ಥರ ಹೊಟ್ಟೆ ನೋವಾಗಲಿ, ಗ್ಯಾಸ್ಟ್ರಿಕ್ ಆಗಲಿ ಏನೂ ಆಗಲ್ಲ. ನೆಗಡಿ ಆಗಲಿ ಏನೂ ಆಗಲ್ಲ ಇದು ಹಾಕೋದ್ರಿಂದ. ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರಿಗೂ ತುಂಬಾ ಒಳ್ಳೆಯದು. ಹೀಗಾಗಿ ನಾನು ಇದೆಲ್ಲ ಹಾಕಿದ್ದೀನಿ. ಆಮೇಲೆ ಬಜಿ ಬೇರು ಹಾಕೋದ್ರಿಂದ ಚಿಕ್ಕ ಮಕ್ಕಳಿಗೆ ನೆಗಡಿ ಗಿಗಡಿ ಏನೂ ಆಗಲ್ಲ, ಕಫ ಕಟ್ಟೋದಿಲ್ಲ, ನೆಗಡಿ ಆಗೋದಿಲ್ಲ.
ಹೀಗಾಗಿ ಬಜ್ಜಿ ಬೇರು ಹಾಕ್ತೀವಿ. ಆಮೇಲೆ ಇದು ಶುಂಠಿ ಯಾಕೆ ಹಾಕ್ತೀವಿ ಅಂದರೆ ಅದು ನೆಗಡಿ ಆಗಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ, ಹೊಟ್ಟೆ ನೋವು ಬರಲ್ಲ. ಅಂದರೆ ಒಣ ಶುಂಠಿ, ಅದು ಹಸಿ ಶುಂಠಿ ಅಲ್ಲ, ಒಣ ಶುಂಠಿ ತಂದು ಚೆನ್ನಾಗಿ ಜಜ್ಜಿ ಎಲ್ಲ ಸಣ್ಣ ಸಣ್ಣ ಜಜ್ಜಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಅಂದರೆ ಇದು ಗಿರಣಿಲೆಲ್ಲ ಬೀಸೋಕೆ ನಾವು ತೊಗೊಂಡು ಹೋಗ್ತೀವಲ್ಲ, ಅಲ್ಲಿ ಹಾಕೋದಕ್ಕೆ ಕೊಡೋದಿಲ್ಲ ಅವರು. ನಾವು ಇದನ್ನು ಮನೆಯಲ್ಲೇ ಹುರ್ಕೊಂಡು ಮನೆಯಲ್ಲೇ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿಕೊಂಡು ಆಮೇಲೆ ಬೀಸ್ಕೊಂಡು ಬಂದು ನಾವು ಅದರಲ್ಲಿ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಇದು ಉತ್ತುತ್ತಿ, ಇದು ಅಂದರೆ ಉತ್ತುತ್ತಿ ಅಂದರೆ ಒಣ ಖರ್ಜೂರ. ಇದು ತುಂಬ ಪೌಷ್ಟಿಕ ಆಹಾರ. ಇದರಲ್ಲಿ ನಾನು ಎಲ್ಲ ಜಜ್ಜಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇದರಿಂದ ಒಳಗಿರುವ ಬೀಜ ಎಲ್ಲ ತೆಗಿತಾ ಇದ್ದೀನಿ. ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು, ಅಂದರೆ ಮಿಕ್ಸಿಲಿ ಹಾಕೋದಕ್ಕೆ ಸುಲಭ ಆಗುತ್ತೆ. ಈಗ ನೋಡಿ, ಇದು ಗೋಡಂಬಿ ಮತ್ತು ಬಾದಾಮಿ, ಇದು ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಹಾಕ್ಕೊಂಡು. ಎಲ್ಲನೂ ಉತ್ತುತ್ತಿ ಆಗಲಿ, ಎಲ್ಲ ಥರ ಜೀರಿಗೆ, ವೈವಡಂಗ ಪ್ರತಿಯೊಂದನ್ನು ನಾವು ಇಲ್ಲಿ ಮನೆಯಲ್ಲೇ ಪುಡಿ ಮಾಡ್ಕೋಬೇಕು ಮಿಕ್ಸಿಯಲ್ಲಿ. ಈ ಕಾಳು ಏನಿದಾವೆಲ್ಲ ಅವು ಕಾಳೆಲ್ಲ ಗಿರಣಿಗೆ ಹೋಗಿ ಬೀಸ್ಕೊಂಡು ಬರಬೇಕು, ಎಲ್ಲ ಹುರ್ಕೊಂಡು. ಈಗ ನೋಡಿ, ಉತ್ತುತ್ತಿನೂ ಹಾಕ್ಕೊಂಡಿದ್ದೀನಿ ಪೌಡ್ರ್ ಮಾಡೋದಕ್ಕೆ. ಈಗ ಇದು ಜೀರಿಗೆ, ವೈವಡಂಗ ಮತ್ತು ಅಜ್ವಾಯಿನ, ಇದೆಲ್ಲ ಇದು ಪೌಡ್ರ್ ಮಾಡ್ಕೋಬೇಕು. ಇವೆಲ್ಲ ಪೌಡ್ರು ಮನೆಯಲ್ಲೇ ಮಾಡ್ಕೋಬೇಕು. ಅದರಲ್ಲಿ ಹಾಕ್ಕೋಬಾರ್ದು, ಬೀಸು ಇದರಲ್ಲಿ ಹಾಕ್ಕೋಬಾರ್ದು, ರಾಗಿ ಇದರಲ್ಲಿ. ಮನೆಯಲ್ಲಿ ನೀವು ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಳಿ. ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಜರಡಿ ಹಿಡೀರಿ, ಅಂದರೆ ಏನು ದಪ್ಪ ದಪ್ಪ ಏನರ ಕಣ ಕಣ ಇರುತ್ತಲ್ಲ ಅವೆಲ್ಲ ಬರ್ತವೆ, ಅವು ಸಪ್ರೇಟ್ ಬರುತ್ತೆ. ಅದು ಏನು ಪುಡಿ ಪೌಡ್ರ್ ಏನಿದೆಯಲ್ಲ ಅದು ಬೀಸ್ಕೊಂಡು ಬಂದಮೇಲೆ ಹಾಕಬೇಕು. ಇದೆಲ್ಲ ನೋಡಿ, ಈಗ ಬೀಸ್ಕೊಂಡು ಬಂದಿದ್ದೀನಿ ನಾನು. ಇದರಲ್ಲಿ ಅದು ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮತ್ತು ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಬೀಸ್ಕೊಂಡು ಬಂದಿದ್ದೀನಿ ನಾನೀಗ. ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ನೋಡಿ, ಇದು ಮನೆಯಲ್ಲಿ ಮಾಡಿರುವ ಪೌಡ್ರ್ ಇದೆಲ್ಲ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಕಡೆ ಮಿಕ್ಸ್ ಆಗಬೇಕದು, ಪ್ರತಿ ಹಿಟ್ಟಲ್ಲೂ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಆಯಿತು ಪೌಡ್ರು ರಾಗಿ ಸಿರಿ.